ಹೋಗೋಣಂದ್ರೆ. ಕೊಪ್ಪಳ ಗವಿಮಠ ಯಾರು ಗೊತ್ತಿಲ್ಲ ಹೇಳ್ರಿ? ಕೊಪ್ಪಳ ಗವಿಮಠ ಎಲ್ಲರಿಗೂ ಗೊತ್ತೈತ್ರಿ. ಆ ಕೊಪ್ಪಳ ಗವಿಮಠದ 6ನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳು ಅಂತೇಳಿ ಅವರು ಈ ಜಾಗಕ್ಕೆ ಬರ್ತಾರೆ. ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳ ಗದ್ದಿಗೆ ಒಳಗೈತಿ. ಅದರ ಗದ್ದಿಗೆ ನಿಮ್ಗೆ ತೋರಿಸ್ತಾನಂತ. ಅದಕ್ಕೆ ಮೊದಲು ನಾವು ಈ ಜಾಗದ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ನೋಡಿಬಿಡೋಣಂತೆ. ಯಾಕೆ ಈ ಜಾಗಕ್ಕೆ ನಂದಿಬೇರಿ ಅಂತೇಳಿ ಹೆಸರು ಬಂತು ಮತ್ತು ಈ ಗುಡ್ಡಕ್ಕ ದ್ರೋಣಗಿರಿ ಅಂತೇಳಿ ಹೆಸರು ಬಂತು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಮಹಾಭಾರತ ಕಾಲಕ್ಕೆ 5000 ವರ್ಷಗಳ ಹಿಂದೆ ನಾವು ಹೋಗಬೇಕಾಗುತ್ತೆ ದ್ವಾಪರ ಯುಗಕ್ಕೆ. 70 ಗಿರಿಯನ್ನು ನೋಡುವುದಕ್ಕಿಂತ ಕಪ್ಪತ್ತ ಗಿರಿಯನ್ನು ನೋಡ ಅಂತೇಳಿ ಹಿರಿಯರು ಒಂದು ನುಡಿ ಮಾಡಿದ್ದಾರೆ. ಈ ಕಪ್ಪತ್ತು ಗುಡ್ಡ ಭಾರತ ದೇಶದೊಳಗೆ ಅತಿ ಶುದ್ಧ ಗಾಳಿ ಸಿಗುವ ಜಾಗದೊಳಗೆ ನಂಬರ್ 1 ಸ್ಥಾನದೊಳಗೈತ್ರಿ. ಮತ್ತೆ ಸರ್ಕಾರ ಕಪ್ಪತ್ತು ಗುಡ್ಡನ ವನ್ಯಜೀವಿ ಧಾಮ ಮತ್ತು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೈತಿ. ಇಂಥ ಕಪ್ಪತ್ತು ಗುಡ್ಡದೊಳಗೆ ಅನೇಕ ವಿಸ್ಮಯವಾದ ಜಾಗಗಳನ್ನು ನಾವಿಲ್ಲಿ ನೋಡಬಹುದು. ಆ ಜಾಗಗಳ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯೊಳಗೆ ನಾವು ಎಕ್ಸ್ಪ್ಲೋರ್ ಮಾಡೋಣಂತೆ. ಕಪ್ಪತ್ತು ಗುಡ್ಡದ ದಕ್ಷಿಣ ಭಾಗಕ್ಕೆ ಡೋಣಿಯಿಂದ ಒಂದು ಕಚ್ಚಾ ರೋಡ್ ಹೋಗುತ್ತೆ. ಆ ಕಚ್ಚಾ ರೋಡ್ ಮೂಲಕ ನಾವು ಹೋದ್ರೆ ಫಾರೆಸ್ಟ್ ಇಲಾಖೆದವರು ಒಂದು ಗೇಟ್ ಬರ್ತಾ. ಆ ಗೇಟ್ ಒಳಗೆ ನಾವು ಮನುಷ್ಯರಿಗೂ ಮತ್ತು ಗಾಡಿಗೆ ನಾವು ಎಂಟರ್ ಫ್ರೀಯನ್ನು ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ. ರೋಡ್ ಐತಲ್ರಿ, ಇದು ಕಪ್ಪತ್ತು ಗುಡ್ಡದ ನೆತ್ತಿ ಮೇಲೆ ಹೋಗುತ್ತಾ. ಮತ್ತು ಇನ್ನೊಂದು ರೋಡ್ ಐತೆ ನೋಡ್ರಿ ಈ ಕಡೆ, ಇದು ನಂದಿವೇರಿ ಜಾಗಕ್ಕೆ ಹೋಗುತ್ತೆ. ಇದು ಕಪ್ಪತ್ತು ಗುಡ್ಡದ ವನ ಪ್ರದೇಶದೊಳಗಿರುವಂಥ ಒಂದು ಅದ್ಭುತವಾದ ಜಾಗ ರೀ. ಇದರ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನು ಮೊದಲು ತಿಳ್ಕೊಂಡಂತ ಆಮೇಲೆ ನಾವು ಕಪ್ಪತ್ತು ಗುಡ್ಡದ ನೆತ್ತಿ ಮೇಲೆ ಹೋಗೋಣಂತ್ರಿ. ನಂದಿವೇರಿ ಅಂತೇಳಿ ಕರೀತಾರೆ ಈ ಜಾಗಕ್ಕೆ. ಯಾಕೆ ಇದಕ್ಕೆ ನಂದಿವೇರಿ ಅಂತೇಳಿ ಕರೀತಾರೆ, ಏನಿದರ ಮಹತ್ವ, ಏನಿದರ ವಿಶೇಷತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ಅಂತ. ಅಂದ್ರೆ ಇಲ್ಲಿ ಏನೇನು ಪೌರಾಣಿಕ ಘಟನೆಗಳು ನಡೆದವು, ಐತಿಹಾಸಿಕ ಘಟನೆಗಳು ನಡೆದವು ಅನ್ನೋದನ್ನ ಮೊದಲು ತಿಳ್ಕೊಂಡಂತ ಆಮೇಲೆ ನಾವು ಮಠ ನೋಡೋಣಂದ್ರೆ. ಐತಿಹಾಸಿಕ ಘಟನೆ ಈ ಜಾಗದೊಳಗೆ ಏನು ನಡೀತ ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತಂದ್ರೆ. ಕೊಪ್ಪಳ ಗವಿಮಠ ಯಾರು ಗೊತ್ತಿಲ್ಲ ಹೇಳ್ರಿ? ಕೊಪ್ಪಳ ಗವಿಮಠ ಎಲ್ಲರಿಗೂ ಗೊತ್ತೈತೆ. ಆ ಕೊಪ್ಪಳ ಗವಿಮಠದ 6ನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳು ಅಂತೇಳಿ ಅವರು ಈ ಜಾಗಕ್ಕೆ ಬರ್ತಾರೆ. ಯಾವಾಗ 15ನೇ ಶತಮಾನದೊಳಗೆ. ಅವರು 15ನೇ ಶತಮಾನದೊಳಗೆ ಕೊಪ್ಪಳದ ಪೀಠಾಧಿಪತಿಗಳು ಹೇಳ್ತಾರೆ ಮಠದ್ದು. ಅವ್ರಿಗಾಗಿ ಲೋಕ ಸಂಚಾರ ಮಾಡ್ಬೇಕಂತ ಅನ್ಸುತ್ತೆ. ಹಾಗಾಗಿ ಅವರು ತಮ್ಮ ಶಿಷ್ಯರು ಇರ್ತಾರೆ. ಒಬ್ರು ಪರಮ ಪೂಜ್ಯ ಪುಟ್ಟಸು ಚೆನ್ನವೀರ ಮಹಾಸ್ವಾಮಿಗಳಂತೇಳಿ ಅವ್ರನ್ನ ಕೊಪ್ಪಳದ ಪೀಠಾಧಿಪತಿಗಳನ್ನಾಗಿ ಮಾಡಿ ಗವಿಮಠಕ್ಕೆ ಅವ್ರು ಲೋಕ ಸಂಚಾರ ಮಾಡ್ತಾ ಹಿರೇವಡ್ಡಟ್ಟಿಗೆ ಬರ್ತಾರೆ. ಹಿರೇವಡ್ಡಟ್ಟಿಯಿಂದ ಡಂಬಳಕ್ಕೆ ಬರ್ತಾರೆ, ಡಂಬಳದಿಂದ ಡೋಣಿಗೆ ಬರ್ತಾರೆ, ಆಮೇಲೆ ಕಪ್ಪತ್ತು ಗುಡ್ಡದ ವನ ಪ್ರದೇಶಕ್ಕೆ ಬರ್ತಾರೆ. ಇಲ್ಲಿ ಸುತ್ತಮುತ್ತಲಿನ ಪರಿಸರ ನೋಡಿ ಅವರಿಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರಂಗಿಲ್ಲ. ಹಾಗಾಗಿ ಅವರು ಈ ಪ್ರದೇಶದೊಳಗೆ ಲಿಂಗ ಪೂಜಾ ಅನುಷ್ಠಾನ ಕೈಗೊಳ್ತಾರೆ. ಇದೇ ಪ್ರದೇಶದೊಳಗೆ ಇರ್ತಾರೆ. ಆಗ ಈ ಸುತ್ತಮುತ್ತಲಿನ ಭಕ್ತಾದಿಗಳು ಅವ್ರಿಗೆ ಇಲ್ಲೊಂದು ಮಠ ಸ್ಥಾಪನೆ ಮಾಡ್ಕೊಡ್ತಾರೆ. ಆ ಮಠ ಬೇರೆ ಅದಲ್ಲ, ಅದ ನಂದಿವೇರಿ ಸಂಸ್ಥಾನ ಮಠ. ಇದಕ್ಕೆ ಕೊಪ್ಪಳದ ಶಾಖಾ ಮಠ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವ್ರು ಇಲ್ಲೇ ಲಿಂಗ ಪೂಜೆ ಅನುಷ್ಠಾನ ಕೈಗೊಳ್ತಾ ಇಲ್ಲೇ ಲಿಂಗೈಕ್ಯರಾಗ್ತಾರೆ. ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳ ಗದ್ದಿಗೆ ಒಳಗೈತಿ. ಅದರ ಗದ್ದಿಗೆ ನಿಮ್ಗೆ ತೋರಿಸ್ತಾನಂತ. ಅದಕ್ಕೆ ಮೊದಲು ನಾವು ಈ ಜಾಗದ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ನೋಡಿಬಿಡೋಣಂತೆ. ಯಾಕೆ ಈ ಜಾಗಕ್ಕೆ ನಂದಿವೇರಿ ಅಂತೇಳಿ ಹೆಸರು ಬಂತು ಮತ್ತು ಈ ಗುಡ್ಡಕ್ಕೆ ದ್ರೋಣಗಿರಿ ಅಂತೇಳಿ ಹೆಸರು ಬಂತು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಮಹಾಭಾರತ ಕಾಲಕ್ಕೆ 5000 ವರ್ಷಗಳ ಹಿಂದೆ ನಾವು ಹೋಗಬೇಕಾಗುತ್ತೆ ದ್ವಾಪರ ಯುಗಕ್ಕೆ. ಹಂಗಾರ ನಾವೀಗ ದ್ವಾಪರ ಯುಗಕ್ಕೆ ಹೋಗೋಣಂತ್ರಿ. ದ್ವಾಪರ ಯುಗದೊಳಗ ಈ ಭಾಗದೊಳಗ ದ್ರೋಣಾಚಾರ್ಯ ಇದ್ರು. ದ್ರೋಣಾಚಾರ್ಯ ಇದ್ದಿದ್ರಿಂದ ಈ ಗುಡ್ಡಕ್ಕ ದ್ರೋಣಗಿರಿ ಅಂತೇಳಿ ಹೆಸರು ಬಂತು. ಮತ್ತು ಮಗ್ಳೂರಿಗೆ ದ್ರೋಣಗಿರಿ ಊರು ಅಂತೇಳಿ ಹೆಸರು ಬಂತು ಅಂತೇಳಿ ಜನಪದ ಕಥೆ ಈ ಭಾಗದೊಳಗ ಪ್ರಚಲಿತದೊಳಗ ಐತ್ರಿ. ಇದು ಒಂದ್ರಿ. ಮತ್ತೆ ಎರಡನೇದ್ರಿ, ಇದಕ್ಕೆ ಯಾಕೆ ನಂದಿವೇರಿ ಅಂತೇಳಿ ಹೆಸರು ಬಂತು? ದ್ರೋಣಾಚಾರ್ಯರು ಮತ್ತು ಕೃಪೆ ಇಬ್ರು ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳು ಇರಂಗಿಲ್ಲ. ಅವರು ಸಂತಾನ ಭಾಗ್ಯ ಪಡಿಬೇಕಂತೇಳಿ ಶಿವನನ್ನ ಕುರಿತು ದೀರ್ಘವಾದ ತಪಸ್ಸು ಈ ಭಾಗದೊಳಗ ಮಾಡ್ತಾರೆ. ಅವಾಗ ಶಿವ ಅವ್ರ ತಪಸ್ಸಿಗೆ ಒಲದು ಉತ್ತರ ಭಾರತದ ಕೈಲಾಸ ಪರ್ವತದಿಂದ ನಂದಿವೇರಿ ಅವನು ಬರ್ತಾನೆ. ಶಿವ ನಂದಿಯ ನೇರ್ ಬಂದಿದ್ರಿಂದ ಈ ಜಾಗಕ್ಕ ನಂದಿವೇರಿ ಅಂತೇಳಿ ಹೆಸರು ಬಂದಿದೆ. ಅದು ಒಂದು ಜನಪದ ಕಥೆ ಈ ಭಾಗದೊಳಗ ಪ್ರಚಲಿತದೊಳಗ ಐತ್ರಿ. ಹಿಂಗ ಈ ಜಾಗಕ್ಕ ನಂದಿವೇರಿ ಅಂತೇಳಿ ಹೆಸರು ಬಂದ್ರಿ. ಶಿವ ನಂದಿಯನ್ನೇರೇನು ಬಂದಿರ್ತಾನಲ್ಲ, ಆಗ ದ್ರೋಣಾಚಾರ್ಯರು ಮತ್ತು ಕೃಪಿ ಶಿವನ ಹತ್ರ ನಿನ್ನಂತೆ ಪರಾಕ್ರಮಿ ಮತ್ತು ತೇಜಸ್ಸನ್ನುಳ್ಳ ಮಗುವನ್ನು ನಮ್ಗೆ ಕರುಣಿಸಂತೇಳಿ ಹೇಳ್ತಾರೆ. ಆಗ ಶಿವ ತಥಾಸ್ತು ಅಂತ ಹೇಳ್ತಾನೆ. ಆಮೇಲೆ ಅಶ್ವತ್ಥಾಮ ಕೃಪಿ ಮತ್ತು ದ್ರೋಣಾಚಾರ್ಯರಿಗೆ ಈ ಭಾಗದೊಳಗೆ ಜರಿಸ್ತಾನೆ. ಶಿವನ ನಂದಿ ಏನು ಬಂದಿರ್ತೈತಲ್ಲ, ಆ ನಂದಿ ಸ್ವಲ್ಪ ಹೊತ್ತು ಈ ಜಾಗದೊಳಗೆ ವಿಶ್ರಾಮ ಮಾಡತ್ರಿ. ಆ ಜಾಗದೊಳಗೆ ನಂತರದಿಂದೊಳಗೆ ಜನ ಅಲ್ಲಿ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಬಸವಣ್ಣನ ಈ ಮಠದ ಕರ್ತು ದೇವರು ಈ ಮಠದೊಳಗೆ ಐತ್ರಿ. ಅದನ್ನು ನಿಮ್ಗೆ ತೋರಿಸ್ತೀನಂತೆ. ನೋಡಿದಿರಲ್ಲ ದ್ವಾಪರ ಯುಗದ ಪೌರಾಣಿಕ ಹಿನ್ನೆಲೆ ಹೆಂಗಿತ್ತು ಅಂತೇಳಿ. ಅಲ್ಲಿ ನೋಡಿ ಹಿಂದೆ ಕಾಣತ್ತಲ್ಲ, ಅದ ಕಪ್ಪತ್ತು ಗುಡ್ಡ. ಆ ಕಪ್ಪತ್ತು ಗುಡ್ಡದ ಮ್ಯಾಲೆ ಹೋಗೋಣಂತ್ರಿ. ದಕ್ಷಿಣ ಭಾಗಿದೆ ಅಲ್ಲಿ ಕಾಣದ ನವಣಿ ರಾಶಿ. ಆ ನವಣಿ ರಾಶಿ ಕರ್ಕೊಂಡು ಹೋಗ್ತೀನಂತ. ಇಲ್ಲಿಂದ ಕಪ್ಪತ್ತು ಗುಡ್ಡಕ್ಕೆ ಹೋಗ್ಬೋದು ನಾವು. ನಂದಿವೇರಿ ಮೂಲಕ ಏನಪ್ಪ ಅಂದ್ರೆ ಕಾಲ್ದಾರಿ ಐತಿಲ್ಲೇ. ಅದರ ಕಾಲ್ದಾರಿ ಒಳಗೆ ಗಾಡಿ ಹೋಗಿಲ್ಲ, ನಾ ಗಾಡಿ ತಂದೀನಿ. ಗಾಡಿಯಲ್ಲಿ ಹೋಗೋವಲ್ಲ, ಆ ದಾರಿ ಮೂಲಕ ನಾನು ನಿಮ್ಗೆ ನವಣಿ ರಾಶಿ ಕರ್ಕೊಂಡು ಹೋಗ್ತೀನಂತ. ನವಣಿ ರಾಶಿಯಿಂದ
ನಾವು ಗಾಳಿಗುಂಡಿ ಬಸವಣ್ಣಗೆ ಹೋಗ್ಬೋದು ಅಲ್ಲಿ ಮೇಲೆ, ಅಲ್ಲಿ ಜೋರಾಗಿ ಗಾಳಿ ಬೀಸ್ತಿರ್ತೈತಿ. ಇನ್ನು ಮತ್ತೆ ಈ ಗುಡ್ಡಕ್ಕೆ ಸಂಜೀವಿನಿ ಪರ್ವತ ಅಂತ ಯಾಕೆ ಹೆಸರು ಬಂತು, ಮತ್ತು ಈ ಗುಡ್ಡದಾಗ ಒಬ್ಬ ರಾಕ್ಷಸ ಇದ್ನಲ್ಲ, ಆ ರಾಕ್ಷಸನ ಕಥೆ ಏನು, ಅದನ್ನೆಲ್ಲ ನಾನು ನಿಮ್ಗೆ ಆ ನವನಿ ರಾಶಿ ಮೇಲೆ ಹೋಗಿ ಹೇಳ್ತೇನೆ ಈಗ. ಹಾಗಾದ್ರೆ ನಾವೀಗ ಈ ಮಠದೊಳಗೆ ಏನೇನೈತೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬಿಡೋಣಂತೆ. ಈಗ ನಾವು ನಂದಿವೇರಿ ಸಂಸ್ಥಾನ ಮಠದೊಳಗೆ ಪ್ರವೇಶ ಮಾಡೀವ್ರಿ. ಈ ಮಠದೊಳಗೆ 2 ದೇಗುಲ ಅದಾವ ರೀ. ಮೊದಲನೇ ದೇಗುಲ ಯಾವುದನ್ನು ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಇಲ್ಲೇ ಈ ಗರ್ಭಗುಡಿ ಒಳಗೆ ಬಸವಣ್ಣದಂತೆ, ಇದು ಬಸವಣ್ಣನ ದೇಗುಲ. ಇಲ್ಲಿ 2 ಬಸವಣ್ಣದ ನೋಡ್ರಿ, ಹೊರಗೆ ಎಷ್ಟು ಚಂದ ಅದಾವೆ, ಕಲರ್ಫುಲ್ ಅದಾವೆ. ಮತ್ತು ಇಲ್ಲೇ ಒಳಗಲು ಬಸವಣ್ಣನ ತೋರಿಸ್ತೀನಿ ನಿಮಗೆ. ನಂದಿಯನ್ನೇರಿ ಶಿವ ಬಂದಿರ್ತಾನಲ್ಲ, ಆ ನಂದಿ ಇಲ್ಲಿ ವಿಶ್ರಾಮ ಮಾಡಿರ್ತೈತೆ. ಜನ ಆ ನಂದಿಯನ್ನು ವಿಶ್ರಾಮ ಮಾಡಿರ್ತೈತಲ್ಲ, ಅದ್ರ ಗುರು ಆಗಿಲ್ಲೇ ನಂದಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆವಾಗಲಿಂದ ಇಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮಠದ ಕರ್ತು ದೇವರೇ ಇದೆ. ಈ ಮಠದೊಳಗೆ ಹೇಳಿದ್ನೆಲ್ಲ ನಿಮ್ಗೆ, ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳ ಗದ್ದಿಗೆ ಐತೆ ಅಂತೇಳಿ. ಇವರು ಕೊಪ್ಪಳದ 6ನೇ ಪೀಠಾಧಿಪತಿಗಳು. ಇಲ್ಲೇ ಬಂದು ಅವರು ಲಿಂಗೈಕ್ಯರಾಗ್ತಾರೆ. ಅವರು ಈ ಮಠನ ಸ್ಥಾಪನೆ ಮಾಡಿದ್ರಿ. ಅವ್ರ ಗದ್ದಿಯನ್ನು ನಾವೀಗ ನೋಡ್ತಾ ಇರೋದ್ರಲ್ಲಿ. ಈಗ ನಂದಿವರಿ ಮುಗಿಸಿದ್ರಿ. ನಂದಿವರಿಯಿಂದ ನಾವೀಗ ನವನಿ ರಾಶಿಗೆ ಹೋಗೋಣಂತ. ನವನಿ ರಾಶಿ ಮೇಲೆ ಹೋಗಿ ಅಲ್ಲೇ ಕಪ್ಪತ್ತೂಟದ ಸಂಜೀವಿನಿ ಪರ್ವತ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ನೋಡೋಣಂತ. ಮತ್ತು ಹಂಗೆ ಅಲ್ಲೇ ಮುಂದೆ ಬಂಗಾರ ಕೊಡ ಐತೆ, ಬಂಗಾರ ಕೊಡ ತೋರಿಸುತ್ತೆ.